ನೋಡಿ ಎಲ್ಲ ಟೆಂಡರ್ ರೂಲ್ಸ್ ಗಳನ್ನ ರೆಗ್ಯುಲೇಷನ್ಸ್ ಗಳನ್ನ ಗಾಳಿಗೆ ತೂರಿ ರಾಜಶ್ರೀ ಕಂಪನಿಗೆ ಟೆಂಡರ್ ಅನ್ನ ಮಾಡಿಕೊಟ್ರು. ಖಾಸಗಿ ಕಂಪನಿಗೆ ಸಾವಿರಾರು ಕೋಟಿಯ ಲಾಭವನ್ನ ಇಂಧನ ಇಲಾಖೆ ಮಾಡಿಕೊಡ್ತಾ ಇದೆ. ಇದು ಬರೋಬ್ಬರಿ 15,568 ಕೋಟಿ ರೂಪಾಯಿಗಳ ಬೃಹತ್ ಹಗರಣ. ಬೇಕಾಬಿಟ್ಟಿಯಾಗಿ ಟೆಂಡರ್ ಕರೆದು ಇಂಧನ ಇಲಾಖೆ ಲೂಟಿ ಮಾಡ್ತಾ ಇದೆ. ರಾಜ್ಯದಲ್ಲಿರುವ 5 ವಿದ್ಯುತ್ ಸರಬರಾಜು ನಿಗಮಗಳಲ್ಲಿ ಅಕ್ರಮವನ್ನ ಎಸಗಿದ್ದಾರೆ. ಯಾರು ಕೇಳಲ್ಲ, ಯಾರು ಹೇಳಲ್ಲ. ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ಲು 30 ಪೈಸಾ 36 ಪೈಸಾ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಪವರ್ ಟಿವಿ ತನಿಖೆ ವೇಳೆ ಹೊರಬಿದ್ದಿದ್ದು ಅಚ್ಚರಿಯ ಅಂಕಿ ಅಂಶಗಳು. ನೋಡಿ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ 2.5 ಪಟ್ಟು ಹೆಚ್ಚಿನ ಖರ್ಚು ಬರ್ತಾ ಇದೆ. ಸುಖ ಸುಮ್ಮನೆ ಗ್ರಾಹಕರಿಂದ ಇಂಧನ ಇಲಾಖೆ ಹಣ ಪೀಕ್ತಾ ಇದೆ. ಏನು ಕೊಟ್ಟಿಟ್ಟಿದ್ದೀರಾ ನೋಡಿ, ಇಲ್ಲಿ ನಿಮ್ ತರ ಸಾವಿರಾರು ಕೋಟಿ ಬರುತ್ತಾ? ಸಾವಿರಾರು ಕೋಟಿ ಬಾಡಿಗೆ ಬರುತ್ತಲ್ಲ ನಿಮ್ಗೆ, ನಮಗೆ 100 ಕೋಟಿನೂ ಬರಲ್ಲ ಸ್ವಾಮಿ. ಎಲ್ಲಿಂದ ಬರಬೇಕು? ಇಷ್ಟ ಬಂದಂಗೆ ದುಡ್ಡು ಪೀಕ್ತಾ ಇದ್ದೀರಲ್ಲ, ಏನು ಗಂಟು ಕಟ್ಟಿ ಇಟ್ಕೊಂಡಿರ್ತಾರ ಕರ್ನಾಟಕದ ಜನ? ಇದ್ರ ಬಗ್ಗೆ ದಾಖಲೆಗಳನ್ನ ತೋರಿಸ್ತಾ ಹೋಗ್ತಾರೆ ರಾಕೇಶ್ ಶೆಟ್ಟಿ ಸರ್. ಸರ್, ಓವರ್ ಟು ಯು. ಥ್ಯಾಂಕ್ ಯು ಜಾರ್ಜ್ ಸರ್. 1ನೇ ಕ್ಲಾಸ್ನ ಫಸ್ಟ್ ಲೆಸನ್ ನಿಮಗೆ. ನಮಗೆ ಸಾಕಾಗಿಲ್ಲ, ನಿಮಗೆ ಏನಾದರೂ ಸಾಕಾಗಿದ್ದರೆ ಪುನಃ ಹೇಳ್ತಾ ಇದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡು ಕೂತ್ಕೊಳ್ಳಿ. ನಿಮ್ಮ KS ನಿಮ್ಮ IASಗಳು ಹೇಳಿಕೊಡದಂತಹ ಪಾಠ ಅವ್ರು ಎಷ್ಟು ಯೋಗ್ಯರೋ ನಿಮಗೆ ಹೇಳ್ಕೊಡ್ಲಿಕ್ಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಹೇಳ್ಕೊಡ್ತೀವಿ, ಪವರ್ ಟಿವಿಯಿಂದ ನಿಮ್ಗೆ ಹೇಳ್ಕೊಡ್ತೀವಿ. ಇದು ನಿಮ್ಮ ಡಿಪಾರ್ಟ್ಮೆಂಟಿನಲ್ಲಿರುವ ಪೇಪರ್, ನಮ್ಮದಲ್ಲ. ನಿಮಗೆ ಸಿಗದಂತಹ ಪೇಪರ್, ನಿಮಗೆ ಎಕ್ಸ್ಪ್ಲನೇಷನ್ ಮಾಡದಂತಹ ಪೇಪರ್ಗಳು, ನಿಮಗೆ ಗೊತ್ತಾಗದಂತಹ ಪೇಪರ್ಗಳು. ಅದಕ್ಕಿಂತ ಮುಂಚೆ ಅದಕ್ಕೆ ಮುಂಚೆ ಹೋಗೋದಕ್ಕಿಂತ ಈ ಎಪಿಸೋಡ್ಗೆ ಸ್ಟಾರ್ಟ್ ಮಾಡುವಾಗಂತ ಮುಂಚೆ ನಿಮ್ಮ 2 ಒಳ್ಳೆಯ ಕಂಪನಿಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫಿಂಗ್ ಕೊಡ್ತೀನಿ. ಒಂದು ರಾಜಶ್ರೀ, ನೀವು ಹೇಳಿದಂಥ ಒಳ್ಳೆಯ ಕಂಪನಿ. ಇನ್ನೊಂದು VR ಪಾಟೀಲ್. ಆ ಕಂಪನಿಯವರು ಕೇಳಿಸ್ಕೊಬೋದು ಈ ಎರಡನ್ನು. ಇವರು ಇಡೀ ಕರ್ನಾಟಕದ ಪವರ್ ಅಂತ ಏನು ನಿಮ್ಮ ಎನರ್ಜಿ ಮಿನಿಸ್ಟ್ರಿ ಇದೆ ಅಲ್ವಾ, ಅದರಲ್ಲಿ ರಾಜಾರೋಷವಾಗಿ ಯಾರದ್ದೂ ತಕರಾರು ತಂಟೆ ಇಲ್ಲದೆ ಮೊಘಲರು ಆಡಿದಂಗೆ ಇಂಡಿಯಾವನ್ನು ಸ್ವಲ್ಪ ಆಳಿದವರು. ಇವರ ಚಕ್ರಾಧಿಪತ್ಯ ಯಾವ ರೀತಿಯಲ್ಲಿ ಬೇರೂರಿದೆ ಅಂದರೆ ಅದನ್ನು ನಾನು ನಿಮಗೆ ಈ 2 ಕಂಪನಿಗಳ ಒಳ್ಳೆತನವನ್ನು ಇನ್ನು ಒಂದೊಂದೇ ಎಪಿಸೋಡ್ಗಳಲ್ಲಿ ಕೊಡ್ತೀನಿ. ನಾಟ್ ಓನ್ಲಿ ದಿಸ್ ಮಿಸ್ಟರ್ ಜಾರ್ಜ್. ನೀವು ಒಳ್ಳೆ ಕಂಪನಿ ಅಂತ ಹೇಳಿದ್ದಕ್ಕೆ ನಾವು ಆಡಿಟ್ ಮಾಡ್ತಾ ಇದ್ದೀವಿ. ನಿಮ್ಮ ಒಳ್ಳೆ ಕಂಪನಿಯನ್ನು ನಿಮ್ಮ ಎದುರುಗಡೆನೇ ತೋರಿಸ್ಬೇಕನ್ನುವ ಛಲ ಇಟ್ಕೊಂಡಿದ್ದೀವಿ. ಐ ವಿಲ್ ಶೋ ಯು. ರಾಜಶ್ರೀ ಕಂಪನಿಯವನು ಯಾವಾಗ ಬಂದ, ಏನಾಯಿತು, ಎಲ್ಲೆಲ್ಲಿ ಏನೇನು ಮಾಡಿದರು, ಯಾವ್ಯಾವ ಆರ್ಡರ್ಗಳನ್ನು ಎಷ್ಟು ಕೋಟಿ ತಗೊಂಡ್ರು, ಯೋಗ್ಯತೆ ಇದ್ದರೂ ತಗೊಂಡ್ರ, ಯೋಗ್ಯತೆ ಇಲ್ಲ ಅಂತ ತಗೊಂಡ್ರ, ಎಷ್ಟು ಸಲ ಕೋರ್ಟಿಗೆ ಹೋದರು, ಎಷ್ಟು ಸಲ ನೀವು ಅವರಿಗೆ ಕೊಟ್ಟಿಲ್ಲ, ಎಷ್ಟು ಸಲ ಕೋರ್ಟ್ ಮುಖಾಂತರ ಬಂದರು, ಎಷ್ಟು ಸಲ ಏನೇನಾಯಿತು. ಅದು ಮಾತ್ರ ಅಲ್ಲ, ಲಾಸ್ಟ್ ತಗೊಂಡ ಟೆಂಡರ್ಗಳ ಕೆಲಸಗಳು ಯಾವ್ಯಾವ ರೀತಿಯಾಗಿ ಆಗಿದ್ದಾವೆ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಟೆಂಡರ್ಗಳು ಯಾವ ರೀತಿ ಆಗ್ತವೆ, ರಾಜಶ್ರೀ ಆ್ಯಂಡ್ VR ಪಾಟೀಲ್ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಒಬ್ಬರಿಗೆ, ಅದರ ಎಲ್ಲ ಕೂಲಂಕುಷವಾದ ವರದಿಗಳನ್ನು ಎಪಿಸೋಡ್ ವೈಸ್ ಎಪಿಸೋಡ್ ನಿಮಗೆ ನಾನು ಕೊಡ್ತೀನಿ. ನಿಮಗೆ ಭರವಸೆ ಹುಟ್ಟಲಿ ಅಂತ. ಯಾಕಂದರೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮೂರ್ಖತನ ಇದೆ ಅಲ್ವಾ, ನಾನು ಒಳ್ಳೆ ಕಂಪನಿಗೆ ಕೊಟ್ಟಿದ್ದೀನಿ ಅನ್ನುವ ಆ ಹುಂಬತನದ ಏನು ಒಂದು ಆನ್ಸರ್ ಕೊಟ್ಟಿದ್ದೀರಲ್ಲ, ಆ ಮೂರ್ಖತನಕ್ಕೆ ಸ್ವಲ್ಪ ಧಿಕ್ಕಾರ ಇದ್ದು ಬಿಟ್ಟು ನಿಮ್ಮನ್ನು ಎಜುಕೇಟ್ ಮಾಡುವಂತಹ ಕೆಲಸವನ್ನು ಪವರ್ ಟಿವಿ ಮಾಡಲಿಕ್ಕೆ ಶುರು ಮಾಡಿದೆ. ಐ ಆಮ್ ಹಾನರ್ಡ್ ಟು ಬಿಕಮ್ ಯುವರ್ ಟೀಚರ್. ನನಗೆ ಹೇಳ್ಬೋದು, ಪವರ್ ಮಿನಿಸ್ಟ್ರಿಗೆ ಪಾಠ ಕಲಿಸಿದಂತಹ ಒಂದು ಯೋಗ ನನಗೆ ಸಿಕ್ಕಿದೆ ಅಂತ. ಸೇಮ್ ಟೈಮ್ ನಿಮ್ಮಂಥವರು ನಮ್ಮ ರಾಜ್ಯದ ಪವರ್ ಮಿನಿಸ್ಟರ್ ಆಗಿದ್ದೀರಲ್ಲ ಅಂತ ಹೇಳೋದು ನಮ್ಮ ದುರಾದೃಷ್ಟಕರ. ಅದನ್ನು ಹೇಳ್ತೀನಿ ನಿಮಗೆ. ನೀವು ಇದಕ್ಕೆ ಐ ಓ ದಿಸ್ ಮಿಸ್ಟರ್ ಜಾರ್ಜ್. ಇದನ್ನು ಹೇಳ್ತಾ ಇದ್ದೀನಿ, ನನ್ನ ಎಲ್ಲ ಬುದ್ಧಿಶಕ್ತಿ, ಬ್ರೈನು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಐ ಆಮ್ ನಾಟ್ ಎ ಮೆಂಟಲ್ ಪರ್ಸನ್. ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್. ಎಲ್ಲ ಮಾನಸಿಕ ಸಮತೋಲನ ಕಳ್ಕೊಂಡು ಮಾಡ್ತಾ ಇಲ್ಲ, ಮಾನಸಿಕ ಸಮತೋಲನ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ಯುವರ್ ಸ್ಟೇಟ್ಮೆಂಟ್ ಆ್ಯಸ್ ಎ ವೋಟರ್. ಇಲ್ಲಿಯ ಪ್ರಜೆಯಾಗಿ, ಒಬ್ಬ ವೋಟ್ರಾಗಿ, ಒಬ್ಬ ಮೀಟ್ರಿಗೆ ದುಡ್ಡು ಕೊಡುವವನಾಗಿ, ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ವಶನ್ ಯು. ನನ್ನ ನೋವನ್ನು ತೋರ್ಸ್ಪಡಿಸ್ಕೊಳ್ಳುವಂತಹ ರೈಟ್ಸು ನನಗೆ ಇದೆ. ಆ್ಯಂಡ್ ಯು ಆರ್ ಆನ್ಸರೇಬಲ್. ನೀವು ಬೊಬ್ಬೆ ಹೊಡೆಯುವ ರೈಟ್ಸ್ ನಿಮಗಿಲ್ಲ, ಉತ್ತರ ಕೊಡುವಂಥ ರೈಟ್ಸ್ ಇದೆ. ಅದನ್ನು ಬಿಟ್ಬಿಟ್ಟು ಒಳ್ಳೆ ಕಂಪನಿ ₹500 ಟ್ರಾನ್ಸ್ಪರೆನ್ಸಿ ಆ್ಯಕ್ಟು ಕೂರಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಲ್ಲ.
ಇಫ್ ಯು ರಿಯಲಿ ಫೀಲ್ ಯು ಆರ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಮಿಸ್ಟರ್ ಜಾರ್ಜ್, ಒಂದು ಪ್ರೆಸ್ ಕಾನ್ಫರೆನ್ಸ್ ಬೇಡ, ನೀವು ಪವರ್ಟಿ ಒಬ್ಬರಿಗೆ ಕೊಡೋದು ಬೇಡ. ಐ ಡೋಂಟ್ ವಾಂಟ್. ನಿಮ್ಮ ಘನತೆ ಇದಕ್ಕೆ ಧಕ್ಕೆ ಬರಬಾರ್ದು, ನಿಮ್ಮ ಈಗೋಗೆ ಹರ್ಟ್ ಆಗಬಾರ್ದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಸ್ವಲ್ಪನೂ ಕಿಂಚಿತು ಅನ್ಯಾಯ ಆಗಬಾರ್ದು. ಡೋಂಟ್ ಕಮ್ ಹಿಯರ್. ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ನಾವು ಕೇಳುವ ಕ್ವಶನ್ಗಳಿಗೆ ಅದೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಆನ್ಸರ್ ಕೊಡಿ. ಏನಾದರೂ ನೀವು ಸಕ್ಸಸ್ಫುಲ್ ಆದರೆ ಅಲ್ಲಿ ಎಲ್ಲರೂ ಒಪ್ಕೊಂಡ್ರೆ, ನಾವು ಒಂದೇ ಮಾಧ್ಯಮ ಅಲ್ಲ, ಎಲ್ಲ ಮಾಧ್ಯಮದವರು ಒಪ್ಕೊಂಡ್ರೆ ಹೌದು ನಮ್ಮ ಪವರ್ ಮಿನಿಸ್ಟರ್ ಕೊಟ್ಟ ಆನ್ಸರ್ ಏನಿದ್ರೆ ಪಕ್ಕಾ ಆನ್ಸರ್, ಇದರಲ್ಲಿ ಭ್ರಷ್ಟಾಚಾರ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಬೇಡ, ಅನ್ಎಜುಕೇಟೆಡ್ ಏನೂ ಗೊತ್ತಿಲ್ಲ ಅದೊಂದು 50 ಜನರ ಪ್ರೆಸ್ ಕಾನ್ಫರೆನ್ಸ್ ಕೂರಿಸಿ ನಿಮ್ಮ ಆನ್ಸರನ್ನು ಕೇಳಿಸು, ಅವ್ರ ಹತ್ರ ಕೇಳೋ. ಏನಂತೀಯಪ್ಪ, ನಿನಗೆ ಸರಿ ಅನಿಸ್ತಾ? ನಮ್ಮ ಪವರ್ ಮಿನಿಸ್ಟ್ರು ಎನರ್ಜಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರಲ್ಲ ಕರೆಕ್ಟ್ ಅಂತ ಅನಿಸ್ತಾ? ನಮ್ಮನ್ನು ದರೋಡೆ ಮಾಡಿಲ್ವಾ? ನಮ್ಮನ್ನು ಲೂಟಿ ಮಾಡಿಲ್ವಾ? ಇದು ಭಾರಿ ಒಳ್ಳೆ ಕಂಪನಿನಾ ಅಂತ ಕೇಳುವ. ಈ ರೀತಿ KW4 ಕರಿಬೋದಾ? ಅವರಿಗೂ ಸ್ವಲ್ಪ ಪಾಠ ಮಾಡುವ, ಅಲ್ಲಿ ವೋಟ್ ಮಾಡುವ. ಅಲ್ಲಿಗೆ ನಿಮ್ಮ ಹಣೆ ಬರ ಗೊತ್ತಾಗುತ್ತೆ, ಇಲ್ಲ ನಮ್ಮ ಹಣೆ ಬರ ಆದರೂ ಗೊತ್ತಾಗುತ್ತೆ. ಚೆಕ್ ಮಾಡುವ. ಲೆಟ್ ಅಸ್ ವೆರಿಫೈ ಮಿಸ್ಟರ್ ಜಾರ್ಜ್. ದಿಸ್ ಇಸ್ ನಾಟ್. ಇವತ್ತು ಅಶ್ವಥ್ ನಾರಾಯಣ್ ಮತ್ತು ಮಾನ್ಯ ಯಾರು ವಿಶ್ವನಾಥ್ ಅವರು ಹೇಳ್ತಾ ಇದ್ರು 15,000 ಕೋಟಿ ಹಗರಣ ಅಂತ. ನೋ 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 ನೋ, ವಿರೋಧ ಪಕ್ಷದವರೇ ಇನ್ನೂ ನೀವು ಎಲ್ಲೋ ಇದ್ದೀರಿ. 15,000 ಆಗಿದ್ದರೆ ಏನು ಅನಿಸ್ತಾನೆ ಇರಲಿಲ್ವೋ ಏನೋ. ಹಗರಣಗಳ ಕೇಳಿ 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 15,000 ಅಂದರೆ ಇಟ್ ಈಸ್ ನಥಿಂಗ್. ನಿನ್ನೆ ಮಿಸ್ಟರ್ MD KPTCL ಅವರು ಹೇಳ್ತಾರೆ, ಶಿವಶಂಕರ್ ಅವರು, ಸರ್ ಈಗ ನಾವು ಬಡವರಿಗೆ ಅಲ್ಲ, ಓನ್ಲಿ ಶ್ರೀಮಂತರಿಗೆ ಎಫೆಕ್ಟ್ ಕೊಟ್ಟಿದ್ದು, ಮತ್ತೆ ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಚೇಂಜ್ ಮಾಡ್ತೀವಿ. ಮೊದಲ ಹಗರಣ ನೋಡಿ, ಒಳ್ಳೆ ಕಂಪ್ನಿಗೆ ಇಡೀ ಕರ್ನಾಟಕದ ಸಾಫ್ಟ್ವೇರ್ ಗುತ್ತಿಗೆ ಮ್ಯಾನೇಜ್ಮೆಂಟನ್ನು ಕೊಟ್ಬಿಟ್ಟಾರೆ. ಅಲ್ಲಿ ಇನ್ನೂ ಸ್ಮಾರ್ಟ್ ಮೀಟರ್ ಸಪ್ಲೈ ಆಗಿಲ್ಲ, ಸ್ಮಾರ್ಟ್ ಮೀಟರ್ ಟೆಂಡರ್ ಕರೆದಿಲ್ಲ. ಅದಕ್ಕಿಂತ ಮುಂಚೆನೇ ನಮ್ಮ ಜಾರ್ಜ್ ಸಾಹೇಬರು ಅಮೆಂಡ್ಮೆಂಟ್ ಮಾಡಿ 300 ಕೋಟಿ ಎಕ್ಸ್ಟ್ರಾ ಮಾಡಿ ಅಲ್ಲೂ ಕೂಡ 6-7 ಸಾವಿರ ಕೋಟಿಯ ಟೆಂಡರನ್ನು ಖಾಲಿ 998 ಅಂತ ತೋರಿಸ್ಬಿಟ್ಟು, ಅದನ್ನು KW4 ಖಾಲಿ 1 ಲಕ್ಷದ ಟೆಂಡರ್ ಅಂತ ತೋರಿಸ್ಬಿಟ್ಟು ಕರೆದುಬಿಟ್ಟು ಈಗ ಬೊಬ್ಬೆ ಹೊಡಿತಾರೆ. ಜಾರ್ಜ್ ಅವರೇ, ನಿಮಗೆ ನಮಗೇನಾದರೂ ಪರ್ಸ್ನಲ್ ಇದೆನಾ? ದೆರ್ ಇಸ್ ನೋ ಪರ್ಸ್ನಲ್, ದೆರ್ ಇಸ್ ನೋ ಪರ್ಸ್ನಲ್. ನೀವು ನಮ್ಮ ಎನಿಮಿ ಅಲ್ಲ, ನಾವು ನಿಮ್ಮ ಎನಿಮಿನಲ್ಲ. ಲೆಟ್ ಅಸ್ ಹ್ಯಾವ್ ಗುಡ್ ಕಾಫಿ. ಬಟ್ ಈ ಸಬ್ಜೆಕ್ಟ್ ಬಂದಾಗ ನಾವು ನಿಮ್ಮ ಕಡು ವಿರೋಧಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ವಿ ವಿಲ್ ಕ್ವಶನ್ ಯು ನಾಟ್ ನೌ, ಫಾರ್ ಎವರ್, ಅನ್ಲೆಸ್ ನೀವು ಅಲ್ಲಿಯವರೆಗೆ ಕ್ಷಮೆ ಕೇಳಬೇಕು. ಎಸ್, ನನಗೆ ಗೊತ್ತಿಲ್ಲದೆ ಆಗಿದೆನಾ, ಗೊತ್ತಿಲ್ಲದೆ ಆಗಿದೆನಾ, ಇದು ಆಗಿದೆ ಅಂತ ಒಪ್ಕೊಬೇಕು. ಈ ಟೆಂಡರನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ನೀವು ರಿಸೈನ್ ಮಾಡಬೇಕು. ಅಲ್ಲಿಯವರೆಗೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಮಿಸ್ಟರ್ ಜಾರ್ಜ್. ಈಗ ನೀವು ಹೇಳಿದ್ರಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ನಾವು ಮಾಡಿದ್ದೀವಿ, ನಾವು ಯಾವುದೇ ಅನ್ಯಾಯ ಮಾಡಿಲ್ಲ, ನಾವು ಹುಟ್ಟಿದ್ದೇ ಕರ್ನಾಟಕದ ಜನತೆಯ ಉದ್ಧಾರ ಮಾಡಲಿಕ್ಕೆ. ನಾನು ಹುಟ್ಟಿದ ರಾಜ್ಯ ಬಿಟ್ಟು ರಾಜ್ಯವನ್ನು ತೊರೆದು ಇಲ್ಲಿಗೆ ಬಂದಿರುವುದೇ ಕನ್ನಡಿಗರ ಉದ್ಧಾರಕ್ಕಾಗಿ. ಅಲ್ಲಿಂದ ಬಂದು ನಾನಿಲ್ಲಿ ಪಾಲಿಟಿಕ್ಸ್ಗೆ ಬಂದಿದ್ದು ಜನಸೇವೆ ಮಾಡಲಿಕ್ಕಾಗಿ. ನಾನು ಬಂದಿದ್ದರಿಂದ ಬೆಂಗಳೂರಲ್ಲಿ IT ಪಾರ್ಕ್ಗಳು ಆಗಿಬಿಟ್ಟು ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಎಂಪ್ಲಾಯ್ಮೆಂಟ್ ದೊರಕಿದೆ ಅನ್ನುವ ವಾದನೂ ನಿಮ್ದು ಇರ್ಬೋದು. ಅದನ್ನೇ ಒಪ್ಪುತ್ತಾ ನಿಮ್ಮ ಟ್ರಾನ್ಸ್ಪರೆನ್ಸಿ ಆ್ಯಕ್ಟನ್ನು ನಿಮಗೆ ತೋರಿಸುವ ಸಾಹಸ ನಮ್ಮದು. ಈ ಸಾಹಸದಲ್ಲಿ ಎಷ್ಟು ನಾವು ಗೆಲ್ತೀವೋ ಬಿಡ್ತೀವೋ ಅದನ್ನು ನೀವು ನೋಡಬೇಕು. ನಾನೀಗ ತೋರಿಸ್ತಾ ಇರೋದು ನಿಮ್ಮ ಗವರ್ಮೆಂಟ್ ಪಾಸ್ ಮಾಡಿದಂತಹ ಒಂದು ಗಜೆಟ್. ಕರ್ನಾಟಕ ಸರ್ಕಾರ, ನಮ್ಮ ಗವರ್ಮೆಂಟ್ ಒಂದು ಗಜೆಟನ್ನು ಪಾಸ್ ಮಾಡುತ್ತೆ ಮಿಸ್ಟರ್ ಜಾರ್ಜ್ ಅವರೇ. ನೋಟಿಫಿಕೇಷನ್, ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ. ಅದರಲ್ಲಿ ಏನು ಹೇಳುತ್ತೆ? ಸ್ಮಾರ್ಟ್ ಮೀಟರ್ ಬಗ್ಗೆ ಏನಾದರೂ ಮಾತಾಡುತ್ತಾ? ನಿಮ್ಮ ಸರ್ಕಾರದ ಕ್ಯಾಬಿನೆಟಲ್ಲಿ ಪಾಸ್ ಆದಂತಹ, ಅಲ್ಲಿಂದ ರಾಜ್ಯಪಾಲರಿಗೆ ಹೋಗಿ ಅಲ್ಲಿಂದ ಗೆಜೆಟ್ ನೋಟಿಫಿಕೇಷನ್ ಆದಂತಹ ಗಜೆಟಲ್ಲಿ ಏನು ಹೇಳ್ತಾರೆ? ಸ್ಮಾರ್ಟ್ ಮೀಟರು ಕಂಪಲ್ಸರಿಯಾ, ಎಲ್ಲರೂ ಹಾಕೊಬೇಕಾ, ಅಥವಾ ಏನು ಮಾಡ್ಬೋದು ಅನ್ನೋ ಒಂದು ಗಜೆಟ್ ನೋಟಿಫಿಕೇಷನನ್ನು ಮಾಡ್ತೀರಿ. ಐ ಡೋಂಟ್ ನೋ ನಿಮಗೆ ಓದುವ ಅಭ್ಯಾಸ ಇದೆನೋ ಗೊತ್ತಿಲ್ಲ, ಫೈಲ್ ನೋಡುವ ಅಭ್ಯಾಸ ಇದೆನೋ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮ IAS ಅವರು ಓದ್ಬಿಟ್ಟು ಹೇಳಿರ್ಬೋದು ನಿಮಗೆ ಅಂತ ಒಪ್ಕೊಳ್ಬೇಕಾಗಿದ್ದೆ. ಅವ್ರು ಇರೋದೇ ಅದಕ್ಕಾಗಿ. KSಗೆ ಅಷ್ಟು ನಾಲೆಜ್ ಇದೆ ಅಂತಲೂ ನನಗೆ ಅನ್ನಿಸ್ತಾ ಇಲ್ಲ ಅವರ ನಿನ್ನೆ ಪ್ರೆಸ್ ಕಾನ್ಫರೆನ್ಸು ನೋಡಿದ ಮೇಲೆ. ನಾನು ನಿಮಗೆ ತೋರಿಸ್ತಾ ಇರೋದು
ಜಾರ್ಜ್ ಸಾಹೇಬ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಮಾರ್ಚ್ 24 ವೆಡ್ನೆಸ್ಡೇ 6 ಮಾರ್ಚ್ 24 ಅಂದರೆ ನಿಮ್ಮದೇ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, 136ರಿಂದ ಈಗ 140 ನಂಬರ್ ಬಂದ MLAಗಳ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ, ಕೊಟ್ಟ 5 ಗ್ಯಾರಂಟಿಗಳನ್ನು ಪೂರೈಸಿದ ಸರ್ಕಾರ, ಇನ್ನೂ ಹೊಗಳಬೇಕಾದ್ರೆ ಇನ್ನು ತುಂಬ ಇರುವಂತಹ ಸರ್ಕಾರ. ಅದೇ ಸರ್ಕಾರ ಮಾಡಿದಂತಹ ಗಜೆಟ್ ನೋಟಿಫಿಕೇಷನನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಗಜೆಟ್ ನೋಟಿಫಿಕೇಷನಲ್ಲಿ ಸ್ಮಾರ್ಟ್ ಮೀಟರ್ ಬಗ್ಗೆ ಹೇಳ್ತಾರೆ. ವೆದರ್ ಈ ಸ್ಮಾರ್ಟ್ ಮೀಟರನ್ನು ಇದು ಕಂಪಲ್ಸರಿಯಾ ಅಲ್ಲ ಅಂತ. ಎಸ್, ಇಂಧನ ಇಲಾಖೆಯ ಬೃಹತ್ ಸ್ಮಾರ್ಟ್ ಹಗರಣ ಬಹಿರಂಗ ಆಗ್ತಾ ಇದೆ. ರಾಜ್ಯ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತಾ ಇದ್ದೀರಿ ನೀವು ಕೂಡ. ಟೆಂಡರ್ ಗೋಲ್ಮಾಲ್ ಅನ್ನ ಎಳೆ ಎಳೆಯಾಗಿ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ಇದು ಬರೋಬ್ಬರಿ 15,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೃಹತ್ ಹಗರಣ. ಇದು ಪವರ್ ಟಿವಿ ತನಿಖೆಗೆ ಅಂತ ಹೊರಟಂತ ಸಂದರ್ಭದಲ್ಲಿ, ಪವರ್ ಟಿವಿಯ ತನಿಖಾ ತಂಡ ತನಿಖೆಗೆ ಹೊರಟಂತ ಸಂದರ್ಭದಲ್ಲಿ ಆ ಅಂಕಿ ಅಂಶಗಳು ನಿಜಕ್ಕೂ ನಮ್ಮನ್ನೇ ಬೆಚ್ಚಿ ಬೀಳಿಸಿದ್ವು. ನಮ್ಗೆ ಒಂಥರ ಶಾಕ್ ಆಗಿತ್ತು, ಏನಪ್ಪಾ ಈ ರೀತಿ ಇವರು ಟ್ರ್ಯಾಪ್ ಮಾಡ್ತಾ ಇದಾರಲ್ಲ ಜನರನ್ನ, ರಾಜ್ಯದ ಜನರನ್ನ ಅಂತ ಹೇಳಿ. ಒಂದ್ ಕೈಯಲ್ಲಿ ಗ್ಯಾರಂಟಿ ಕೊಡ್ತಾ ಇದೀವಿ, ಅಕ್ಕಿ ಫ್ರೀ ಕೊಡ್ತೀವಿ, ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿಗಳಿಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಒಂದ್ ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಲೂಟಿ ಮಾಡ್ತಾ ಇದ್ದೀರಲ್ಲ. ಈ ಲೂಟಿ ಸರ್ಕಾರಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ಧಿಕ್ಕಾರ. ಈ ಲೂಟಿ ಸರ್ಕಾರಕ್ಕೆ ನಮ್ಮದೊಂದು ಧಿಕ್ಕಾರ. ಪ್ರಶ್ನೆಯನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಎಲ್ಲಿಯವರೆಗೂ ಜಾರ್ಜ್ ಅವರು ಉತ್ತರಿಸುವವರೆಗೂ. And let's go for documents.